ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷ ಯುಗಾದಿ ಅಂದ ತಕ್ಷಣ ನಮಗೆ ಕುತೂಹಲ. ನನ್ನ ರಾಶಿಗೆ ಈ ವರ್ಷ ಹೇಗಿರಬಹುದು? ಲಾಭ ಇದೆಯಾ? ಅಡೆತಡೆಗಳಿವೆಯಾ? ಇವತ್ತಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಬಗ್ಗೆ ಕಂಪ್ಲೀಟ್ ಆಗಿ ಮಾತನಾಡೋಣ. ಮಾರ್ಚ್ 19, 2026ರಿಂದ ಆರಂಭವಾಗುವ ಶ್ರೀ ಪರಾಭವ ನಾಮ ಸಂವತ್ಸರ ನಿಮಗೆ ಹೇಗಿರಲಿದೆ? ಶನಿ, ಗುರು ಮತ್ತು ಕೇತು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದ್ದಾರೆ? ನಿಮ್ಮ ಆರೋಗ್ಯ, ವ್ಯಾಪಾರ, ಪ್ರೇಮ ಜೀವನದ ಕಂಪ್ಲೀಟ್ ಪಂಚಾಂಗ ಇಲ್ಲಿದೆ. ಕೊನೆಯಲ್ಲಿ ನಾನು ತಿಳಿಸುವ ವಿಶೇಷ ಪರಿಹಾರಗಳನ್ನು ಮಿಸ್ ಮಾಡಬೇಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಗ್ರಹಗಳ ಸಂಚಾರ ಮತ್ತು ಪ್ರಭಾವ. 1. ಶನಿದೇವನ ಪ್ರಭಾವ. 10ನೇ ಮನೆಯಲ್ಲಿ ಶನಿ. ಮಿಥುನ ರಾಶಿಯವರೇ, ಈ ವರ್ಷ ನಿಮ್ಮ ಜೀವನದ ಚುಕ್ಕಾಣಿ ಹಿಡಿದಿರುವುದು ಶನಿದೇವ. ಶನಿಯು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ 10ನೇ ಮನೆಯನ್ನು ಕರ್ಮಸ್ಥಾನ ಅಥವಾ ರಾಜ್ಯಸ್ಥಾನ ಎನ್ನಲಾಗುತ್ತದೆ. ಶನಿ ಎಂದರೆ ಶಿಸ್ತು ಮತ್ತು ನ್ಯಾಯದ ದೇವತೆ. 10ನೇ ಮನೆಯಲ್ಲಿ ಶನಿ ಇದ್ದಾಗ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅವನು ಸೂಕ್ಷ್ಮವಾಗಿ ಗಮನಿಸುತ್ತಾನೆ. ನೀವು ಸೋಮಾರಿಗಳಾಗಿದ್ದರೆ ಶನಿ ದಂಡಿಸುತ್ತಾನೆ. ಅದೇ ರೀತಿ ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟರೆ ನಿಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲದಂತಹ ಉನ್ನತ ಸ್ಥಾನಕ್ಕೆ ಏರಿಸುತ್ತಾನೆ. ಪರಿಣಾಮ: ಈ ವರ್ಷ ನಿಮ್ಮ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ನನಗೆ ಯಾಕೆ ಇಷ್ಟೊಂದು ಕೆಲಸ ಅಂತ ಬೇಸರ ಮಾಡ್ಕೋಬೇಡಿ. ಯಾಕೆಂದರೆ ಈ ಕೆಲಸವೇ ನಿಮ್ಮನ್ನು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ಲೀಡರ್ ಆಗಿ ರೂಪಿಸುತ್ತದೆ. 2. ಗುರುಗ್ರಹದ ಆಶೀರ್ವಾದ. ಭಾಗ್ಯೋದಯದ ಸಮಯ. ಇನ್ನು ದೇವಗುರು ಬೃಹಸ್ಪತಿಯ ಬಗ್ಗೆ ಮಾತನಾಡೋಣ. ಗುರುವು ಈ ವರ್ಷ ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನು ಬೀರುತ್ತಿದ್ದಾನೆ. ಜ್ಞಾನ ಮತ್ತು ವಿಸ್ತರಣೆ. ಗುರು ಎಂದರೆ ಜ್ಞಾನ ಮತ್ತು ಸಮೃದ್ಧಿ. ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆ ಹೆಚ್ಚು. ಈಗ ಗುರುವಿನ ಬಲ ಸೇರಿರುವುದರಿಂದ ನಿಮ್ಮ ನಿರ್ಧಾರಗಳು ಸಕ್ಸಸ್ ಆಗುತ್ತವೆ. ಶುಭ ಫಲ. ವಿಶೇಷವಾಗಿ ಈ ಸಂವತ್ಸರದಲ್ಲಿ ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಗಲಿದೆ. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ನಡೆಯಲು ಗುರುವಿನ ಅನುಗ್ರಹವೇ ಕಾರಣ. ನೀವು ಹೊಸದೇನನ್ನಾದರೂ ಕಲಿಯಬೇಕು ಅಂದುಕೊಂಡಿದ್ದರೆ ಇದು ಸುವರ್ಣ ಅವಕಾಶ. 3. ರಾಹು-ಕೇತುಗಳ ಚಲನೆ. ಏಕಾಗ್ರತೆಯ ಪರೀಕ್ಷೆ. ಕೇತು ಗ್ರಹವು ನಿಮ್ಮ ಏಕಾಗ್ರತೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. ಮಾನಸಿಕ ಸ್ಥಿತಿ. ಕೇತು ಸಾಮಾನ್ಯವಾಗಿ ಆಧ್ಯಾತ್ಮದ ಕಡೆಗೆ ಸೆಳೆಯುತ್ತಾನೆ. ಆದರೆ ಲೌಕಿಕ ಕೆಲಸಗಳಲ್ಲಿ ವೈರಾಗ್ಯ ಅಥವಾ ಗೊಂದಲ ಮೂಡಿಸಬಹುದು. ಕೆಲಸ ಮಾಡುವಾಗ ಪದೇ ಪದೇ ಗಮನ ಬೇರೆಡೆ ಹೋಗುವುದು ಅಥವಾ ಈ ಕೆಲಸ ಮಾಡಬೇಕಾ ಬೇಡವಾ ಎನ್ನುವ ದ್ವಂದ್ವ ನಿಮ್ಮನ್ನು ಕಾಡಬಹುದು. ಪರಿಹಾರ: ಇದಕ್ಕೆ ಒಂದೇ ದಾರಿ, ಧ್ಯಾನ. ಕೇತುವಿನ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ನೀವು ಪ್ರತಿದಿನ 10 ನಿಮಿಷ ಪ್ರಾಣಾಯಾಮ ಮಾಡಲೇಬೇಕು. 4. ಬುಧನ ಸಂಚಾರ. ನಿಮ್ಮ ರಾಶ್ಯಾಧಿಪತಿಯ ಬಲ. ನಿಮ್ಮ ರಾಶ್ಯಾಧಿಪತಿ ಬುಧ. ಬುಧನು ವೇಗವಾಗಿ ಚಲಿಸುವ ಗ್ರಹ. ವರ್ಷದ ಮಧ್ಯಭಾಗದಲ್ಲಿ ಬುಧನು ಉಚ್ಚಸ್ಥಾನದಲ್ಲಿದ್ದಾಗ ನಿಮ್ಮ ವಾಕ್ಚಾತುರ್ಯ ಅದ್ಭುತವಾಗಿರುತ್ತದೆ. ಮಾರ್ಕೆಟಿಂಗ್, ರೈಟಿಂಗ್ ಅಥವಾ ಮಾಧ್ಯಮ ರಂಗದಲ್ಲಿ ಇರುವ ಮಿಥುನ ರಾಶಿಯವರಿಗೆ ಬುಧನು ಈ ವರ್ಷ ಹೊಸ ಐಡಿಯಾಗಳನ್ನು ಕೊಡುತ್ತಾನೆ. ನಿಮ್ಮ ಮಾತುಗಳೇ ನಿಮಗೆ ಬಂಡವಾಳವಾಗಲಿವೆ. ವೃತ್ತಿ, ವ್ಯವಹಾರ ಮತ್ತು ಶಿಕ್ಷಣ. 1. ಉದ್ಯೋಗಸ್ಥರಿಗೆ ಸುವರ್ಣಕಾಲ. ಮಿಥುನ ರಾಶಿಯ ಉದ್ಯೋಗಿಗಳಿಗೆ ಈ ಶ್ರೀ ಪರಾಭವ ನಾಮ ಸಂವತ್ಸರ ಒಂದು ಮೈಲಿಗಲ್ಲಾಗಲಿದೆ. ಹೊಸ ಅವಕಾಶಗಳು. ನೀವು ಕಳೆದ ಕೆಲವು ವರ್ಷಗಳಿಂದ ಒಂದು ಒಳ್ಳೆಯ ಬ್ರೇಕ್ಗಾಗಿ ಕಾಯುತ್ತಿದ್ದರೆ ಈ ವರ್ಷ ಮಾರ್ಚ್ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ಐಟಿ, ಬ್ಯಾಂಕಿಂಗ್ ಅಥವಾ ಸರ್ಕಾರಿ ವಲಯದಲ್ಲಿರುವವರಿಗೆ ವರ್ಗಾವಣೆ ಅಥವಾ ಬಡ್ತಿಯ ಯೋಗವಿದೆ. ಆತ್ಮವಿಶ್ವಾಸದ ವೃದ್ಧಿ. ಶನಿಯು 10ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕೆಲಸದ ವೇಗ ಹೆಚ್ಚಾಗುತ್ತದೆ. ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ. ಎಚ್ಚರಿಕೆ: ಶನಿಯ ಪರೀಕ್ಷೆ.
ನೆನಪಿಡಿ, ಶನಿದೇವನು ಕಠಿಣ ಪರಿಶ್ರಮದ ದೇವರು. ಇಲ್ಲಿ ಶಾರ್ಟ್ಕಟ್ ಅಥವಾ ರಾಜಕೀಯ ಮಾಡಿ ಮೇಲೆ ಬರಲು ಪ್ರಯತ್ನಿಸಬೇಡಿ. ನಿಮ್ಮ ಪ್ರಾಮಾಣಿಕತೆ ಮಾತ್ರ ನಿಮಗೆ ಶಾಶ್ವತ ಯಶಸ್ಸು ನೀಡುತ್ತದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. 2. ವ್ಯಾಪಾರಸ್ಥರಿಗೆ ಲಾಭದ ಸುರಿಮಳೆ. ವ್ಯಾಪಾರ ಮಾಡುವ ಮಿಥುನ ರಾಶಿಯವರಿಗೆ ಈ ವರ್ಷ ನಿಜಕ್ಕೂ ಹಬ್ಬದಂತಿರಲಿದೆ. ಅಪೂರ್ಣ ಕೆಲಸಗಳ ಪೂರ್ಣತೆ. ಕಳೆದ ವರ್ಷಗಳಲ್ಲಿ ಅರ್ಧಕ್ಕೆ ನಿಂತು ಹೋದ ಪ್ರಾಜೆಕ್ಟ್ಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳು ಈ ವರ್ಷ ಸುಗಮವಾಗಿ ಮುಕ್ತಾಯಗೊಳ್ಳಲಿವೆ. ಹೊಸ ಸಂಬಂಧಗಳು. ನೀವು ನಿಮ್ಮ ಬಿಸ್ನೆಸ್ ಅನ್ನು ವಿಸ್ತರಿಸಬೇಕು ಅಂದುಕೊಂಡಿದ್ದರೆ ಹೊಸ ಪಾರ್ಟ್ನರ್ಶಿಪ್ಗೆ ಇದು ಸಕಾಲ. ವಿಶೇಷವಾಗಿ ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟ್ ಮತ್ತು ಆಹಾರೋದ್ಯಮದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ಸಲಹೆ: ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕಬೇಡಿ. 3. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶಿಕ್ಷಣ. ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ವರ್ಷ ಮಿಶ್ರ ಫಲವಿದೆ. ಗುರುಬಲ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಥವಾ PhD ಮಾಡಬೇಕು ಅಂದುಕೊಂಡಿರುವವರಿಗೆ ಗುರುಗ್ರಹವು ಪೂರ್ಣ ಬೆಂಬಲ ನೀಡುತ್ತಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸುವ ಸಾಧ್ಯತೆ ದಟ್ಟವಾಗಿದೆ. ಕೇತುವಿನ ಕಾಟ. ಆದರೆ ಇಲ್ಲಿ ಕೇತು ನಿಮ್ಮ ಏಕಾಗ್ರತೆಯನ್ನು ಕೆಡಿಸಲು ಪ್ರಯತ್ನಿಸುತ್ತಾನೆ. ಓದಲು ಕುಳಿತಾಗ ಮೊಬೈಲ್ ಫೋನ್ ಅಥವಾ ಅನಗತ್ಯ ಆಲೋಚನೆಗಳು ನಿಮ್ಮ ಸಮಯ ವ್ಯರ್ಥ ಮಾಡಬಹುದು. ಮಂತ್ರ: ಓದಿನ ಆರಂಭಕ್ಕೂ ಮುನ್ನ ಓಂ ಶಾರದಾ ದೇವಿಯೇ ನಮಃ ಎಂದು ಸ್ಮರಿಸಿ. ದಿನಕ್ಕೆ 10 ನಿಮಿಷ ಪ್ರಾಣಾಯಾಮ ಮಾಡಿ. ಇದು ನಿಮ್ಮ ಏಕಾಗ್ರತೆಯನ್ನು ವೃದ್ಧಿಸುತ್ತದೆ. 4. ನಿರುದ್ಯೋಗಿಗಳಿಗೆ ಕಿವಿಮಾತು. ಇನ್ನು ಕೆಲಸ ಹುಡುಕುತ್ತಿರುವ ಮಿಥುನ ರಾಶಿಯವರು ಎದೆಗುಂದಬೇಡಿ. ಈ ವರ್ಷದ ಮೇ ನಂತರದ ಅವಧಿಯಲ್ಲಿ ನಿಮ್ಮ ಕೌಶಲ್ಯಕ್ಕೆ ತಕ್ಕ ಕೆಲಸ ಸಿಗಲಿದೆ. ನೀವು ಇಂಟರ್ವ್ಯೂಗೆ ಹೋಗುವಾಗ ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಅಥವಾ ಕರವಸ್ತ್ರವನ್ನು ಬಳಸುವುದು ನಿಮಗೆ ಶುಭ ತರಲಿದೆ. ಆರ್ಥಿಕ ಸ್ಥಿತಿ ಮತ್ತು ಧನಯೋಗ. 1. ಆಕಸ್ಮಿಕ ಧನಲಾಭದ ಸಮಯ. ವೀಕ್ಷಕರೇ, ಈಗ ಎಲ್ಲರ ನೆಚ್ಚಿನ ಪ್ರಶ್ನೆ: ದುಡ್ಡು ಬರುತ್ತಾ? ಖಂಡಿತ ಬರುತ್ತೆ. ಮಿಥುನ ರಾಶಿಯವರಿಗೆ ಈ ಶ್ರೀ ಪರಾಭವ ನಾಮ ಸಂವತ್ಸರ ಆರ್ಥಿಕವಾಗಿ ಬಹಳ ಆಶಾದಾಯಕವಾಗಿದೆ. ಗೋಲ್ಡನ್ ಪೀರಿಯಡ್. ವಿಶೇಷವಾಗಿ ಜೂನ್ನಿಂದ ಸೆಪ್ಟೆಂಬರ್ ನಡುವಿನ ಅವಧಿಯಲ್ಲಿ ನಾವು ಧನಲಾಭದ ಕಾಲ ಎಂದು ಕರೆಯಬಹುದು. ಈ ಸಮಯದಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಕ್ರಿಯವಾಗಿರುವುದರಿಂದ ಹಣದ ಹರಿವು ಹೆಚ್ಚಿರುತ್ತದೆ. ಬಾಕಿ ಹಣ ವಾಪಸ್. ನೀವು ಹಿಂದೆ ಯಾರಿಗಾದರೂ ಕೈಗಡ ಅಥವಾ ಸಾಲ ಕೊಟ್ಟು ಆ ಹಣ ಇನ್ನೂ ಬರಲ್ಲ ಅಂತ ಮರೆತು ಹೋಗಿದ್ರೆ ಅಂತಹ ಹಣ ಈ ಸಮಯದಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಹಳೆಯ ಇನ್ವೆಸ್ಟ್ಮೆಂಟ್ಗಳಿಂದ ಲಾಭ ಬರುವ ಸಾಧ್ಯತೆಯು ದಟ್ಟವಾಗಿದೆ. 2. ಉಳಿತಾಯ ಮತ್ತು ಹೂಡಿಕೆ. ಹಣ ಬರುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸುವುದು ಅಷ್ಟೇ ಮುಖ್ಯ. ಈ ವರ್ಷ ಮಿಥುನ ರಾಶಿಯವರಿಗೆ ಒಂದು ವಿಶೇಷ ಕಿವಿಮಾತು: ಸ್ಥಿರತೆ. ಆರ್ಥಿಕ ದೃಷ್ಟಿಯಿಂದ ಈ ವರ್ಷ ನಿಮಗೆ ಸ್ಥಿರತೆ ಇರಲಿದೆ. ಇದು ನಿಮ್ಮ ಭವಿಷ್ಯದ ಕನಸುಗಳಿಗೆ ಬುನಾದಿ ಹಾಕಲು ಸಕಾಲ. ಭೂಮಿ ಅಥವಾ ಚಿನ್ನದ ಮೇಲೆ ದೀರ್ಘಕಾಲದ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ವರ್ಷ ನಿಮಗೆ ಬೆಂಬಲ ನೀಡಲಿದೆ. ಸಲಹೆ: ಬಂದ ಹಣವನ್ನೆಲ್ಲ ಖರ್ಚು ಮಾಡಬೇಡಿ. ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು. ಹಾಗಾಗಿ ಸ್ವಲ್ಪ ಮೊತ್ತವನ್ನು ತುರ್ತು ನಿಧಿಯಾಗಿ ಇಟ್ಟುಕೊಳ್ಳಿ. 3. ಎಚ್ಚರಿಕೆ: ರಿಸ್ಕ್ ತಗೋಬೇಡಿ. ಆದರೆ ಇಲ್ಲಿ ನೀವು ಜಾಗರೂಕರಾಗಿರಬೇಕಾದ ಒಂದು ವಿಷಯವಿದೆ. ಶೇರ್ ಮಾರ್ಕೆಟ್ ಮತ್ತು ಜೂಜು. ಈ ವರ್ಷ ನೀವು ಅತಿಯಾದ ಆಸೆಗೆ ಬಿದ್ದು ಶೇರ್ ಮಾರ್ಕೆಟ್ನಲ್ಲಿ ಅಥವಾ
ಲಾಟರಿ ತರದ ವಿಷಯಗಳಲ್ಲಿ ತಿಳಿಯದೆ ದೊಡ್ಡ ಮೊತ್ತದ ಹಣ ಹೂಡಬೇಡಿ. ಶನಿ 10ನೇ ಮನೆಯಲ್ಲಿ ಇರುವುದರಿಂದ ಕಷ್ಟಪಡದ ಹಣ ಸುಲಭವಾಗಿ ಕೈತಪ್ಪಿ ಹೋಗಬಹುದು. ಸಾಲ ನೀಡಬೇಡಿ. ಸಾಧ್ಯವಾದಷ್ಟು ಈ ವರ್ಷ ದೊಡ್ಡ ಮೊತ್ತದ ಹಣವನ್ನು ಯಾರಿಗೂ ಸಾಲವಾಗಿ ಕೊಡಬೇಡಿ. ಕೊಟ್ಟ ಹಣ ವಾಪಸ್ ಬರುವುದು ಕಷ್ಟವಾಗಬಹುದು ಅಥವಾ ನಿಮ್ಮ ಸಂಬಂಧವೇ ಹಾಳಾಗಬಹುದು. 4. ಅದೃಷ್ಟ ತರುವ ಆರ್ಥಿಕ ಸಲಹೆಗಳು. ನಿಮ್ಮ ಆರ್ಥಿಕ ಸ್ಥಿತಿ ಇನ್ನೂ ಸುಧಾರಿಸಲು ಏನು ಮಾಡಬೇಕು? ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಒಂದು ಸಣ್ಣ ಪಚ್ಚೆ ಕಲ್ಲು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ಇಟ್ಟುಕೊಳ್ಳಿ. ಮನೆಯ ಉತ್ತರ ದಿಕ್ಕನ್ನು ಸ್ವಚ್ಛವಾಗಿಡಿ. ಅಲ್ಲಿ ಕುಬೇರನ ವಾಸವಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಪ್ರತಿ ಬುಧವಾರ ಗಣಪತಿಗೆ ದೂರ್ವೆ ಅಂದರೆ ಗರಿಕೆ ಅರ್ಪಿಸುವುದರಿಂದ ಹಣಕಾಸಿನ ಅಡೆತಡೆಗಳು ದೂರವಾಗುತ್ತವೆ. ಪ್ರೀತಿ, ಕುಟುಂಬ ಮತ್ತು ಆರೋಗ್ಯ. 1. ಪ್ರೇಮ ಮತ್ತು ವೈವಾಹಿಕ ಜೀವನ. ಈಗ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿಯವರಿಗೆ ಈ ವರ್ಷ ಗುರುಗ್ರಹದ ಆಶೀರ್ವಾದ ಇರುವುದರಿಂದ ಸಂಬಂಧಗಳಲ್ಲಿ ಒಂದು ರೀತಿಯ ಪಕ್ವತೆ ಮತ್ತು ಮಾಧುರ್ಯ ಕಂಡುಬರುತ್ತದೆ. ಸಿಂಗಲ್ಸ್ ಮತ್ತು ಪ್ರೇಮಿಗಳು. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅಥವಾ ಮದುವೆಯ ಮಾತುಕತೆ ನಡೆಸುತ್ತಿದ್ದರೆ ವರ್ಷದ ಆರಂಭವು ಅತ್ಯಂತ ಶುಭಕರವಾಗಿದೆ. ಸ್ನೇಹದಿಂದ ಶುರುವಾದ ಸಂಬಂಧ ಪ್ರೀತಿಯಾಗಿ ಬದಲಾಗುವ ಸಾಧ್ಯತೆ ಇದೆ. ಮೇ ನಂತರ ಕುಟುಂಬದ ವಾತಾವರಣದಲ್ಲಿ ಶಾಂತಿ ನೆಲೆಸುತ್ತದೆ. ದಂಪತಿಗಳು. ಪತಿ ಪತ್ನಿಯರ ನಡುವೆ ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿಜೀವನದ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. 2. ಮಾತೆ ಮುತ್ತು ಮಾತೆ ಮೃತ್ಯು. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ಜೂನ್ ತಿಂಗಳ ಮೊದಲು ಮಿಥುನ ರಾಶಿಯವರು ತಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸುವುದು ಅನಿವಾರ್ಯ. ಗೊಂದಲಗಳು. ಕೇತುವಿನ ಸ್ವಭಾವದಿಂದಾಗಿ ನೀವು ಆಡಿದ ಮಾತುಗಳು ಎದುರಿಗಿದ್ದವರಿಗೆ ತಪ್ಪಾಗಿ ಅರ್ಥವಾಗಬಹುದು. ಚಿಕ್ಕ ವಿಷಯಕ್ಕೆ ಶುರುವಾದ ಚರ್ಚೆ ದೊಡ್ಡ ಜಗಳಕ್ಕೆ ದಾರಿ ಮಾಡಿಕೊಡಬಹುದು. ಸಲಹೆ. ಕೋಪ ಬಂದಾಗ ಮೌನವಾಗಿರುವುದು ಒಳಿತು. ಸಂಬಂಧಗಳಲ್ಲಿ ಬಿರುಕು ಬರದಂತೆ ನೋಡಿಕೊಳ್ಳಲು ಸಮಾಧಾನದಿಂದ ವರ್ತಿಸಿ. ನಾನು ಹೇಳಿದ್ದೇ ಸರಿ ಎಂಬ ಹಠವನ್ನು ಈ ವರ್ಷ ಬಿಟ್ಟುಬಿಡಿ. 3. ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಸಮತೋಲನ. ಆರೋಗ್ಯದ ವಿಷಯಕ್ಕೆ ಬಂದರೆ ಈ ವರ್ಷ ನೀವು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ಶನಿ ಮತ್ತು ಕೇತುವಿನ ಪ್ರಭಾವ ನಿಮ್ಮ ಮೇಲೆ ಸತತವಾಗಿ ಇರುತ್ತದೆ. ಮಾನಸಿಕ ಒತ್ತಡ. ಕೇತುವಿನಿಂದಾಗಿ ಏಕಾಗ್ರತೆಯ ಕೊರತೆ ಮತ್ತು ಅನಗತ್ಯ ಆತಂಕ ಎದುರಾಗಬಹುದು. ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರಬಹುದು. ಇದು ನಿಮ್ಮ ಶಾರೀರಿಕ ದಣಿವನ್ನು ಹೆಚ್ಚಿಸುತ್ತದೆ. ದೈಹಿಕ ಸಮಸ್ಯೆ. ವರ್ಷದ ಮಧ್ಯಭಾಗದಲ್ಲಿ ಕೆಲಸದ ದೆಸೆಯಿಂದ ದೈಹಿಕ ದಣಿವು ಉಂಟಾಗಬಹುದು. ಬೆನ್ನು ನೋವು ಅಥವಾ ಕಣ್ಣಿನ ದಣಿವು ನಿಮ್ಮನ್ನು ಕಾಡಬಹುದು. 4. ಪರಿಹಾರ ಮತ್ತು ಜೀವನ ಶೈಲಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಈ ಸರಳ ಸೂತ್ರಗಳನ್ನು ಪಾಲಿಸಿ. ನೀರು ಮತ್ತು ಆಹಾರ. ದಿನಕ್ಕೆ ಕನಿಷ್ಠ 8 ಲೋಟ ನೀರು ಕುಡಿಯುವುದನ್ನು ಮರೆಯಬೇಡಿ. ಇದು ನಿಮ್ಮ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಹಸಿರು ತರಕಾರಿ ಮತ್ತು ಸಮತೋಲಿತ ಆಹಾರಕ್ಕೆ ಆದ್ಯತೆ ನೀಡಿ. ವಾಕಿಂಗ್ ಮತ್ತು ಯೋಗ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡಿ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಆರೋಗ್ಯ ಎರಡೂ ವೃದ್ಧಿಯಾಗುತ್ತದೆ. ವಿಶ್ರಾಂತಿ. ಎಷ್ಟೇ ಕೆಲಸವಿದ್ದರೂ ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ಗಡಚು ನಿದ್ರೆ ಮಾಡುವುದು ನಿಮ್ಮ ಬ್ರೇನ್ ರಿಸೆಟ್ಗೆ ತುಂಬ ಅವಶ್ಯಕ. ವಿಶೇಷ ಪರಿಹಾರಗಳು ಮತ್ತು ದೈವಬಲ. 1. ಮಂತ್ರಶಕ್ತಿ. ಬುಧ ಗ್ರಹದ ಪ್ರಸನ್ನತೆ. ವೀಕ್ಷಕರೇ, ಮಿಥುನ ರಾಶಿಯ ಅಧಿಪತಿ ಬುಧ ಈ ವರ್ಷ ನಿಮ್ಮ ಬುದ್ಧಿಶಕ್ತಿ ಚುರುಕಾಗಲು ಮತ್ತು ಗ್ರಹ ದೋಷಗಳು
ನಿವಾರಣೆಯಾಗಲು ಮಂತ್ರ ಜಪ ಬಹಳ ಮುಖ್ಯ. ಬುಧ ಮಂತ್ರ. ಪ್ರತಿದಿನ ಸ್ನಾನದ ನಂತರ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಾಗುತ್ತದೆ ಮತ್ತು ವ್ಯಾಪಾರದಲ್ಲಿ ಲಾಭವಾಗುತ್ತದೆ. ಹನುಮಾನ್ ಚಾಲೀಸ. ಶನಿಯ ಪ್ರಭಾವ 10ನೇ ಮನೆಯಲ್ಲಿ ಇರುವುದರಿಂದ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸುವುದು ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮಲ್ಲಿನ ಭಯ ಮತ್ತು ಆತಂಕವನ್ನು ದೂರ ಮಾಡುತ್ತದೆ. 2. ಗೋ ಸೇವೆ ಮತ್ತು ಪ್ರಾಣಿ ದಯೆ. ನಮ್ಮ ಸನಾತನ ಧರ್ಮದಲ್ಲಿ ಗೋ ಸೇವೆಯನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಹಸಿರು ಹುಲ್ಲು. ಪ್ರತಿ ಬುಧವಾರ ತಪ್ಪದೆ ಗೋಶಾಲೆಗೆ ಭೇಟಿ ನೀಡಿ ಅಥವಾ ನಿಮ್ಮ ಮನೆಯ ಹತ್ತಿರವಿರುವ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಹಸಿರು ಬಣ್ಣ ಬುಧನಿಗೆ ಪ್ರಿಯವಾದದ್ದು. ಈ ಸೇವೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟಗಳು ಮತ್ತು ಸಾಲದ ಬಾಧೆಗಳು ಕ್ರಮೇಣ ದೂರವಾಗುತ್ತವೆ. 3. ದಾನ ಧರ್ಮ. ಅಂಧರಿಗೆ ಅನ್ನದಾನ. ದಾನ ಮಾಡುವುದು ನಿಮ್ಮ ಕರ್ಮಫಲಗಳನ್ನು ಕಳೆದುಕೊಳ್ಳಲು ಇರುವ ಸುಲಭ ಮಾರ್ಗ. ಅನ್ನದಾನ. ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರು ವಿಶೇಷವಾಗಿ ಅಂಧರಿಗೆ ಸಹಾಯ ಮಾಡಬೇಕು. ಸಾಧ್ಯವಾದರೆ ಕನಿಷ್ಠ 10 ಜನ ಅಂಧರಿಗೆ ಪೌಷ್ಟಿಕ ಆಹಾರವನ್ನು ದಾನ ಮಾಡಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ವಸ್ತ್ರದಾನ ಅಥವಾ ವಿದ್ಯಾದಾನವನ್ನು ಮಾಡಬಹುದು. ಇದರಿಂದ ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. 4. ರುದ್ರಾಕ್ಷಿ ಮತ್ತು ರತ್ನಧಾರಣೆ. ಗ್ರಹಗಳ ನಕಾರಾತ್ಮಕ ಕಿರಣಗಳಿಂದ ತಪ್ಪಿಸಿಕೊಳ್ಳಲು ಶಾಸ್ತ್ರೋಕ್ತವಾಗಿ ಇವುಗಳನ್ನು ಧರಿಸಿ. 10 ಮುಖಿ ರುದ್ರಾಕ್ಷಿ. ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ತಡೆಯಲು 10 ಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಈ ವರ್ಷ ನಿಮಗೆ ಅತ್ಯಂತ ಶುಭಕರ. ಪಚ್ಚೆ ರತ್ನ. ನಿಮ್ಮ ರಾಶ್ಯಾಧಿಪತಿ ಬುಧ ಬಲ ಹೆಚ್ಚಿಸಲು ತಜ್ಞರ ಸಲಹೆಯಂತೆ ಬುಧವಾರದ ದಿನ ಕಿರುಬೆರಳಿಗೆ ಚಿನ್ನ ಅಥವಾ ಬೆಳ್ಳಿಯ ಉಂಗುರದಲ್ಲಿ ಪಚ್ಚೆ ರತ್ನವನ್ನು ಧರಿಸಬಹುದು. 5. ದೇವತಾ ಆರಾಧನೆ. ವಿಷ್ಣು ಮತ್ತು ಸೂರ್ಯ ಸೇವೆ. ಕೊನೆಯದಾಗಿ ನಿಮ್ಮ ದಿನಚರಿಯಲ್ಲಿ ಈ 2 ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ವಿಷ್ಣು ಸಹಸ್ರನಾಮ. ವಿಷ್ಣುವು ಬುಧ ಗ್ರಹದ ಅಧಿದೇವತೆ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಮನೆಗೆ ಸುಖ ಸಮೃದ್ಧಿ ತರುತ್ತದೆ. ಸೂರ್ಯಾಗ್ರಹ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸಿ. ಇದು ನಿಮ್ಮ ಆರೋಗ್ಯ ಮತ್ತು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಮಿಥುನ ರಾಶಿಯವರೇ, 2026ರ ಶ್ರೀ ಪರಾಭವ ನಾಮ ಸಂವತ್ಸರ ನಿಮಗೆ ಏನೆಲ್ಲ ಬದಲಾವಣೆ ತರಲಿದೆ ಎಂಬ ಸಂಪೂರ್ಣ ಮಾಹಿತಿ. ಜೀವನ ಅಂದ ಮೇಲೆ ಏರಿಳಿತಗಳು ಸಹಜ. ಆದರೆ ಗ್ರಹಗತಿಗಳ ಅರಿವಿದ್ದರೆ ಮತ್ತು ದೈವಬಲ ಜೊತೆಗಿದ್ದರೆ ಯಾವುದೇ ಅಡೆತಡೆಗಳನ್ನು ನಾವು ಸುಲಭವಾಗಿ ದಾಟಬಹುದು. ಈ ವರ್ಷ ಶನಿದೇವ ಮತ್ತು ದೇವಗುರು ಬೃಹಸ್ಪತಿ ನಿಮ್ಮ ಮೇಲೆ ಕೃಪೆ ತೋರಲಿ. ನಿಮ್ಮ ಎಲ್ಲ ಸತ್ಕರ್ಮಗಳಿಗೆ ತಕ್ಕ ಪ್ರತಿಫಲ ಸಿಗಲಿ ಎಂದು ನಾವು ಮನಸಾರೆ ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಮತ್ತಷ್ಟು ಸಂಶೋಧನಾತ್ಮಕ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಅಥವಾ ಸ್ನೇಹಿತರ ಬಳಗದಲ್ಲಿ ಯಾರಾದರೂ ಮಿಥುನ ರಾಶಿಯವರಿದ್ದರೆ ಅವರಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಅವರಿಗೂ ತಮ್ಮ ವರ್ಷದ ಭವಿಷ್ಯ ತಿಳಿಯಲು ಸಹಾಯವಾಗಲಿ. ನಿಮ್ಮ ಜೀವನದಲ್ಲಿ ಈ ವರ್ಷ ಏನನ್ನಾದರೂ ಸಾಧಿಸಬೇಕು ಎಂಬ ಗುರಿ ಇದೆಯೇ? ಅಥವಾ ನಾನು ಹೇಳಿದ ಪರಿಹಾರಗಳ ಬಗ್ಗೆ ನಿಮಗೆ ಏನಾದರೂ ಗೊಂದಲವಿದೆಯೇ? ನಿಮ್ಮ ಅನಿಸಿಕೆ ಏನೇ ಇರಲಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಾವು ಪ್ರತಿಯೊಂದು ಕಮೆಂಟ್ ಅನ್ನು ಓದುತ್ತೇವೆ ಮತ್ತು ನಿಮಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಗಂ ಗಣಪತಯೇ ನಮಃ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ನೀವು ಇನ್ನು ನಮ್ಮ ಸ್ಪಿರಿಚುವಲ್ ವೈಬ್ಸ್
ಕುಟುಂಬದ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಆ ಕೆಳಗಿರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಳ್ಳಿ. ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಕಟಕ ರಾಶಿಯವರ ಭವಿಷ್ಯದ ಬಗ್ಗೆ ವಿವರವಾಗಿ ಮಾತನಾಡಲಿದ್ದೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಿರಿಚುವಲ್ ವೈಬ್ಸ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.